ಈಗ ಐಡೆಂಟಿಫೈ ಆಗಿದೆ. ಕಾರ್ಟಿಗಿದು ಜಾಗ ಐಡೆಂಟಿಫೈ ಮಾಡಿ ಪ್ರಪೋಸಲ್ ಕಳಿಸಿದ್ವಿ. ಕನಕಗಿರಿದು ಜಾಗ ಐಡೆಂಟಿಫೈ ಈಗ ಮೊನ್ನೆ ಆಗಿದೆ. ಮತ್ತು ಅದರ ಜೊತೆಗೆ ಕನಕಗಿರಿಗೆ ಅಗ್ನಿಶಾಮಕ ದಳನು ಅಪ್ರೂವಲ್ ಆಗಿದೆ. 2 ಎಕರೆ ಜಾಗನೂ ಮಾಡಿದ್ದೀವಿ. ಅದಕ್ಕೆ 3 ಕೋಟಿ ದುಡ್ಡನ್ನು ಕೊಟ್ಟಿದ್ದಾರೆ. ಅದನ್ನು ಪೂಜೆಯನ್ನು ಮಾಡ್ತೀವಿ. ಕಾರ್ಟಿಗೆ ಬಸ್ ಡಿಪೋಕ್ಕೆ 6 ಕೋಟಿ ಟೆಂಡರ್ ಪ್ರಕ್ರಿಯೆ ಪ್ರಾರಂಭ ಆಗಿದೆ. ಟೆಂಡರ್ ಫ್ಲೋಟ್ ಆಗಿದೆ. ಭಾಳದವಿಂದ ಒಂದು ಸತಿ ಮಾತಾಡೋದು ಬೇಡ. ಏನು ಗನ್ಮ್ಯಾನ್? ಹಾಂ, ಶಾಸಕರಿಗೆ ಒಂದು ಜ್ಞಾನ ಕಮ್ಮಿ ಅಂತ ನಾನು ತಿಳ್ತೀನಿ. ಒಬ್ರು ಶಾಸಕರಾಗಿ ಕೆಲಸ ಮಾಡಿದಂಥವ್ರು 5 ವರ್ಷ, ಮಾಜಿಗಳಿಗೆ ಆಜಿಗಳಿಗೆ ಯಾವುದಾದ್ರೂ ಗನ್ಮನ್ ಕೊಡ್ಬೇಕಂತಂದ್ರೆ ಒಂದಿಷ್ಟು ಪ್ರೊಸೀಜರ್ಸ್ ಅದ. ಅದಕ್ಕೆ ನಾನು ಅವ್ರಿಗೆ ಜ್ಞಾನ ಕಮ್ಮಿ ಐತೆ ಅಂತ ಹೇಳ್ತೇನೆ. ಪ್ರೊಸೀಜರನ್ನ ನನಗೆ ಗನ್ಮನ್ ಕೊಡ್ಬೇಕಂತಂದ್ರೆ ಸುಮ್ಮನೆ ಗನ್ಮನ್ಗಳನ್ನು ಕೊಡಂಗಿಲ್ಲ. ಅವ್ರೇನು CPI ಇಂದ ಪ್ರಪೋಸಲ್ ಹೋಗಿದೆ, ಇನ್ನೊಂದು ಕಡೆಯಿಂದ ಹೋಗಿದೆ, ಅದೆಲ್ಲ ಇಲ್ಲ. ಇಂಟೆಲಿಜೆನ್ಸಿಯಿಂದ ಮಾಹಿತಿ ತಗೊಂತಾರೆ. ಯಾರಿಗೆ ಗನ್ಮನ್ ಕೊಡಬೇಕು, ಜನಪ್ರತಿನಿಧಿಗಳಿಗೆ, ಮಾಜಿಗಳಿಗೆ, ಆಜಿಗಳಿಗೆ ಕೊಡ್ಬೇಕಂತಂದ್ರೆ ಇಂಟೆಲಿಜೆನ್ಸಿ ಅನ್ನೋದಿದೆ. 5 ವರ್ಷ ಹೆಂಗ್ ಆಡಳಿತ ಮಾಡಿದ್ರು ಅಂತ ನನಗೆ ತಿಳಿತಾ ಇಲ್ಲ ಇವ್ರಿಗೆ. ಇವ್ರದ್ದು ಆ ಇಂಟೆಲಿಜೆನ್ಸಿ ಆತ ಸಣ್ಣತನ ಮಾಡ್ತಾನಂತ ನನ್ನ ಜೀವನದೊಳಗ ಹಿಂದಿನ 5 ವರ್ಷ ಅವಧಿಯೊಳಗೂ ನಾನು ಎಂದೂ ಸಣ್ಣತನ ಮಾಡೋದು ನನಗೆ ಗೊತ್ತೇನೇ ಇಲ್ಲ. ಆತ ಗನ್ಮನ್ ಇಟ್ಕೊಳ್ಳೋ ಶೋಕಿ ಇತ್ತಂದ್ರೆ ನನ್ನ ಹತ್ರ ಒಬ್ಬವನ್ನ ಕಳಿಸ್ತೀನಿ ಬೇಕಾದ್ರೆ. ಶೋಕಿಗೆಲ್ಲ ಗನ್ಮನ್ ಇಟ್ಕೊಳೋದು, ಶೋಕಿ ಗನ್ಮನ್ ಇಟ್ಕೊಂತಾರ. ಹಿಂದೆ ಇವ್ರಿಗೆ ಯಾರನ್ನ ಇವ್ರನ್ನ ಇಟ್ಕೊಂತಿದ್ರೆ ಯಾರನ್ನ ಪಂಪ್ಸರ್ನ ಶೋಕಿ ಎದುರು ಪಂಪ್ಸರ್ನ ಇಟ್ಕೊಳ್ಳಿ. ಹಿಂದ ಅಧಿಕಾರದಾಗ ಇದ್ದದ್ನೇ MLA ಇದ್ದದ್ನೇ ಇಟ್ಕೊಂತಿದ್ದ ಅಂತ 15 ದಿವಸ. ಆಮೇಲೆ ಯಾರ್ಯಾರು ಏನೇನು ಹೇಳಿದ್ರಂತ ತಕ್ಕಂತ ಸುದ್ದಿ ನನಗೆ ಗೊತ್ತಿಲ್ಲ. ನೀವು ಪತ್ರಕರ್ತರ ಹೇಳಿದ್ದು ಪತ್ರದ ಮಾಧ್ಯಮದೊಳಗೆ ಬಂದಿದ್ದ ನಾನು ಹೇಳಕತ್ತ. ಯಾವುದೇ ಒಂದು ಗನ್ಮನ್ಗಳು ತಗೋಬೇಕಂತ ಏನಾದರೂ ಒಂದು ಪ್ರೊಸೀಜರ್ ಇದೆ. ಈಗ ನಾನು ಮಾಜಿ ಇದ್ದಂತೆ ನಾನು ಗನ್ಮನೆ ಬೇಡ ಅಂತೇಳಿ. ಅಲ್ಲ ಸರ್, ರಾಜಕಾರಣ ಬೇಡ ಸರ್. ಮಾಜಿ ಶಾಸಕರಿಗೆ ಅವ್ರು ಹೇಳೋದು ಹಂಗಲ್ಲ, ಅದು ತಪ್ಪು ಮಾಹಿತಿ. ಯಾರಿಗೆ ಗನ್ಮನ್ ಕೊಡಬೇಕು ಅಂತಂದ್ರೆ ಪ್ರೊಸೀಜರ್ ಇದನ್ನ ಫಾಲೋ ಮಾಡಿದ್ಮೇಲೆ ಗನ್ಮನ್ ಕೊಡೋದು ಸರ್ಕಾರದ. ಡಿಪಾರ್ಟ್ಮೆಂಟ್ ಇಂದ ಮಾಹಿತಿ ತಗೊಂತಾರೆ, ಇಂಟೆಲಿಜೆನ್ಸ್ ಇಂದ ಮಾಹಿತಿ ತಗೊಂತಾರೆ. ಅವ್ರಿಗೆ ಥ್ರೆಟ್ ಇದ್ದಿದ್ದನ್ನ ಈಗ ನನಗೆ ಮಾಜಿ ಇದ್ದತ್ನಾಗ ನನಗೆ ಗನ್ಮನ್ ಕೊಟ್ಟಿದ್ದೆ. ನಾನು ಮಂತ್ರಿ ಇದ್ದತ್ನಾಗ ಎಸ್ಕಾಟ್ ಇದ್ರು. ನಾನು MLA ನಮ್ಮ ಮಂತ್ರಿ ಹೋದ್ಮೇಲೆ ನನಗೆ ಎಸ್ಕಾಟ್ ಇತ್ತು. ಗೊತ್ತಾ ನಿಮ್ಗೆ ಯಾಕಿತ್ತು ಎಸ್ಕಾಟ್? ನನಗೆ ಶೋಕಿಗಿತ್ತು ಮಂತ್ರಿ ಎಸ್ಕಾಟ್. ನನಗೆ 8-10 ಮಂದಿ ಫೋನ್ನಾಗ ಥ್ರೆಟ್ ಮಾಡಿದ್ರು. ಆ ಫೋನ್ ನಂಬರು ಸ್ಪೀಕರಿಗೆ ಕೊಟ್ಟಿದ್ರು. ಆ ಸ್ಪೀಕರು ಸಂಬಂಧಪಟ್ಟಂತ ಆ ನಂಬರ್ ಎಲ್ಲಿಂದ ಬಂದು ನಂಬರ್ ಅನ್ನೋದನ್ನ ಪೊಲೀಸ್ ಡಿಪಾರ್ಟ್ಮೆಂಟಿಗೆ ಕೊಟ್ಟರು. ಆ ನಂಬರ್ನ ಟ್ರ್ಯಾಪ್ ಮಾಡಿದ್ರು. ಟ್ರ್ಯಾಪ್ ಮಾಡಿ ಆ ನಂಬರಿಂದ ಮಾಹಿತಿ ತಗೊಂಡು ಯಾರು ಏನಂತ ತಿಳ್ಕೊಂಡ್ಮೇಲೆ ನನಗೆ ಎಸ್ಕಾಟ್ ಕೊಟ್ಟರು. ಸುಮ್ಮನೆ ಎಸ್ಕಾಟ್ ಕೊಡ್ತಾರ? ಏನೋ ಒಂದು ಮಾಧ್ಯಮದವ್ರು ನಿಮ್ಗೆ ಶೋಕಿ ಇತ್ತಂದ್ರೆ ನೀವು ಪ್ರೈವೇಟ್ದನ್ನು ತಗೊಳ್ಳಿ. ನಿಮ್ಗೆ ಯಾರು ಬೇಡ ಅಂತ. ನಾವು ಜನಪ್ರತಿನಿಧಿಗಳು ಜನರ ಹತ್ರ ಹೋಗಕ್ಕೆ ಎದುರಂತ ಅವಶ್ಯಕತೆ ಇಲ್ಲ ನಮಗೆ. ಜನರಿಗೆ ಗೆಲ್ಸಿದ್ರೆ ನಾವು MLA ಹಾಕ್ತೀವಿ, ಜನರ ಓಟ್ ಹಾಕಿದ್ರೆ ನಾವು MLA ಹಾಕ್ತೀವಿ, ಮಂತ್ರಿ ಹಾಕ್ತೀವಿ. ನಿನಗೆ ಜನರದ ಅಷ್ಟು ಭಯ ಐತೆ ನಿಮಗೆ? ಅವರಿಗೆ ಮುಂದೆ ಚುನಾವಣೆ ಭಯ ಐತಿ, ಅದಕ್ಕೆ ನನ್ನ ಮೇಲೆ ಯಾರೀ ಭಯ? ನನಗೆ ಜನರದು. ನನಗೇನಾದ್ರೂ ಭಯ ಇದೆ ಅಂತಂದ್ರೆ ಜನರದು. ಅವ್ರು ಏನಾದ್ರು ನನ್ನ ಬಗ್ಗೆ ತಪ್ಪು ತಿಳ್ಕೊಂಡವ್ರು, ಅವ್ರು ಏನಾದ್ರು ನನ್ನ ಕೆಲಸ ಮಾಡಿಲ್ಲ ಅಂದಿದ್ದವರು ಜನರ ಭಯ ಇದೆ. ನನಗೆ ಯಾರು BJP ಮೋದಿದೇ ಭಯ ಇಲ್ಲ. ಯಾ ಲೆಕ್ಕ ನನಗೆ
ಮೋದಿಯವರಿಗೆ ಮಾತಾಡ್ತೀನಿ ನಾನು. ಈ ಯಾಕೆ ನನಗೆ ನಿಮ್ದ ಭಯ ಜಾಸ್ತಿ ಐತಿ ಜನಕ್ಕೆ, ನಿಮ್ ಭಯನೇ ಜಾಸ್ತಿ ಐತಿ. ಅದಕ್ಕೆ ನನ್ನ ಭಯ ಏನೈತಿ ಗೊತ್ತಿಲ್ಲ ನನಗ. ನಾನಂತೂ ಯಾರನ್ನ ಭಯ ಪಡ್ತಾವಲ್ಲ. ನಾನು ಜನರ ಮಧ್ಯೆ ಇರೋವ, ಜನರ ಸಂಪರ್ಕದಾಗಿರೋವ. ಜನರು ಏನಂದ್ರು ಒಂದನು ಅಂತಾರ, ಒಂದು ದಿವಸಕ್ಕೆ ಒಳ್ಳೇದು ಒಳ್ಳೆ ಅಂತಾರ, ಒಳ್ಳೇದು ಕೆಟ್ಟದ್ದು ಅವ್ರ ಜೊತೆಗೆ ಅನುಸರಿಸಿ ಹೋಗೋದಂತ ನಮ್ಮ ಡ್ಯೂಟಿ. ನಾನು ಯಾರಿಗಿನ್ನೂ ಸಿಟ್ಟಿಗೆ ಬೇಯದಾಗಲಿ ಮಾಡೋದು. ನನ್ನ ಆತ್ಮೀಯತೆ ಯಾರು ಇರ್ತಾರಲ್ಲ ಅವ್ರಿಗೂ ಸ್ವಲ್ಪ ಬೇಯ್ತಿ ನಾನು. ಜನರಿಗೆ ಯಾರಿಗೆ ಬೇಯಲ್ಲ, ನನಗೇನು ಆತ್ಮೀಯತೆ ಇರ್ತದೆ. ನನ್ನ ಮನೆಯ ಕಾರ್ಯಕರ್ತರು ಅನ್ನೋದು ಇರ್ತಲ್ಲ, ಬೇಯ್ತೀನಿ ಅಷ್ಟೇ. ಅವ್ರಿಗೊಂದು ಸ್ವಲ್ಪ ಸಿಟ್ಟಿನಿಂದ ಮಾತಾಡ್ತೀನಿ. ಅವ್ರು ಏನಾದ್ರು ತಪ್ಪು ಮಾಡಿದ್ರು ಅಂದರೆ ಮತ್ತು ಏನಾದರೂ ಅಂತಂದರೆ ನನ್ನ ಸ್ವಂತ ನನ್ನ ಪಕ್ಷದ ಕಾರ್ಯಕರ್ತರು ಮತ್ತು ನನಗೆ ಆತ್ಮೀಯತೆ ಇದ್ದಂಥವ್ರಿಗೆ ತಪ್ಪೇನಾರು ಮಾಡಿದರೆ ಬೇದವ್ರಿಗೆ ಬುದ್ಧಿ ಹೇಳಂತ. ಆದರೆ ಅವರಿಗೆ ಬೇಯಂತಿಲ್ಲ. ಮತ್ತು ಫಸ್ಟ್ ಆಫ್ ಆಲ್ ಬಸವರಾಜ್ ದಡೇಸೂರವ್ರಿಗೆ ಆತನ ಅಂಜಿಕೆ ನನಗೆ ಎಂದೆಂದೂ ಇಲ್ಲ. ಅದೇ ಸತಿ ಚುನಾವಣೆ ನಿಂತಾರೆ, 3 ಸತಿ ನಿಂತಾರೆ. 2 ಸತಿ ಒಂದ್ಸತಿ ಸೋತನ, ಒಂದ್ಸತಿ ಗೆದ್ದಾನ ಅಷ್ಟೇ. ನಾನು ಎಷ್ಟು ಸತಿ ಚುನಾವಣೆ ನಿಂತೀನಿ? 4 ಸತಿ ಚುನಾವಣೆ ನಿಂತೀನಿ ಕನಗಿರಿ ಕ್ಷೇತ್ರ. 3 ಸತಿ ಗೆದ್ದೀನಿ. 3 ಸತಿ ಗೆದ್ದೀನಿ. 3 ಸತಿ ಈ ರಾಜ್ಯದ ಮಂತ್ರಿಯಾಗಿ ಕೆಲಸ ಮಾಡಿದ್ದೀನಿ. ಇನ್ನೂ ಒಂದು, ಯಾರಿಗೆ ಮಾತಾಡಲಿ, ಯಾರಿಗೆ ಏನೇ ಹೇಳಿ, ಗೌರವದಿಂದ ಮಾತಾಡೋದನ್ನ, ಸಂಸ್ಕಾರ ಸಂಸ್ಕೃತಿಯನ್ನ ಕಲಿಬೇಕು. ಈ ಬಿಜೆಪಿಯವರಿಗೆ ಬರೀ ಮಾತಾಡ್ತಾರ, ಸಂಸ್ಕಾರನೂ ಇಲ್ಲ, ಸಂಸ್ಕೃತಿನೇ ಇಲ್ಲ. ಅತ್ಯ ಆಯ್ತಾ? ಕದನ ವಿರಾಮ ಯಾರು ಘೋಷಣೆ ಮಾಡಿದ್ರು? ಮೋದಿಯವ್ರು ಘೋಷಣೆ ಮಾಡಿದ್ರ? ಮೋದಿಯವ್ರು ಘೋಷಣೆ ಮಾಡಿದ್ರ? ವಿಶ್ವಗುರು ಯಾರು? ವಿಶ್ವಗುರು ಯಾರು? ಮೋದಿನಾ ಟ್ರಂಪ? ಉಕ್ರೇನು ರಷ್ಯಾದು ಯುದ್ಧ ನಿಲ್ಲಿಸ್ತೀನಿ ಅಂತ ಹೋಗಂತ ವಿಶ್ವಗುರು ಈಗ ಕದನ ವಿರಾಮವನ್ನು ಘೋಷಣೆ ಮಾಡಿಸಿದ ಯಾರು? ಟ್ರಂಪ್. ಯಾರು ಈ ರಾಜ್ಯ, ಈ ದೇಶದ 26 ಹೆಣ್ಮಕ್ಕಳ ಕುಂಕುಮ ಅಳಿಸಿದ್ರು, ಎಲ್ಲ ಭಯೋತ್ಪಾದಕರನ್ನ ಸುಟ್ಟಾಕ್ಬೇಕಾಗಿತ್ತು, ಧ್ವಂಸ ಮಾಡ್ಬೇಕಾಗಿತ್ತು. 2 ದಿವಸ ಧ್ವಂಸ ಮಾಡಿದ್ದೆ ನಮ್ಗೆ ತೃಪ್ತಿ ಇಲ್ಲ. ಏನ ಹೇಳೋದು? 92 ಸಾವಿರ ಪಾಕಿಸ್ತಾನದ ಸೈನಿಕರನ್ನ ಮಂಡಿ ಊರಿಸಿ ಕುಂದಿರಿಸಿ ಶರಣಾಗತವನ್ನ ಮಾಡಿದಂತ ಇಂದಿರಾ ಗಾಂಧಿ ಎಲ್ಲಿ? ಲಾಹೋರ್ವರೆಗೆ ಹೋಗಿದ್ರು ನಮ್ಮ ಸೈನಿಕರು. ನಮ್ಮ ಸೈನಿಕರು ಶಕ್ತಿ ಬಹಳ ದೊಡ್ಡದಿದೆ. ಬಿಜೆಪಿ ಇಂದ ದೇಶಭಕ್ತಿ, ದೇಶ ರಕ್ಷಣೆ, ಸೈನಿಕರ ಪ್ರೀತಿ ಇವರಿಂದ ನಾವು ಕಲಿಬೇಕಾದಂತ ಅವಶ್ಯಕತೆ ಇಲ್ಲ. ಸೈನಿಕರಂದ್ರೆ ನಮ್ಮ ಪ್ರಾಣ, ದೇಶಭಕ್ತಿ ಅಂದ್ರೆ ನಮ್ಮ ಜೀವ. ಬಲೋ ಭಾರತ್ ಮಾತಾಕ್ಕೆ ಅಂತ ಹೇಳಿದ್ರೆ ಯಾರು? ಬಿಜೆಪಿಯರ? ಜೈ ಜವಾನ್ ಜೈ ಕಿಸಾನ್ ಅಂತ ಹೇಳಿದಾರೆ ಯಾರು? ಬಿಜೆಪಿಯರ? ರಾಷ್ಟ್ರಗೀತೆಯನ್ನ ಆಡಿದವ್ರು ಯಾರು? ಬಿಜೆಪಿಯರ? ಹೇಳಿ. ದೇಶಭಕ್ತಿ ಬಗ್ಗೆ ಇವ್ರ ಹತ್ರ ಕೇಳ್ಬೇಕ ನಾವು ಪಾಠನ? ಬಿಜೆಪಿಯಿಂದ ಕಲಿಬೇಕು ನಾವು. ಖರ್ಗೆ ಸಾಹೇಬ್ರು ನಮ್ಮ ಪಾಕಿಸ್ತಾನ ಅಂತಂದ್ರೆ ನಮ್ಮ ಪಾಕಿಸ್ತಾನ ನಮ್ಮ ಪಾಕಿಸ್ತಾನ ಎಲ್ಲ ಭಾಷಣ ಮಾಡೋ ಹೊತ್ನಾಗ ಅವ್ರು ಹೇಳಿದ್ದೆ ಬೇರೆ. ಮಿಕ್ಸಿಂಗ್ ಆಗಿದೆ. ಈ ಬಿಜೆಪಿ ಕೆಲಸ ಏನು? ನಾನೊಂದು ಕೇಳ್ತೀನಿ, ಬಾಂಗ್ಲಾದೇಶವನ್ನ ಡಿವೈಡ್ ಮಾಡಿಸ್ತಾರೆ ಯಾರು ಹೇಳಿ? ಒಂದೇ ಒಂದು ಹಂತದ ಕೈ ಹಾಕಕ್ಕೆ ಇವ್ರಿಗೆ ಸಾಧ್ಯತೆ ಇದೆನಾ? ಶ್ರೀ ಅಟಲ್ ಬಿಹಾರಿ ವಾಜಪೇಯಿಯವರು ಈ ದೇಶದ ದುರ್ಗೆ ಅಂತಂದ್ರು ಇಂದಿರಾ ಗಾಂಧಿ ಅವ್ರಿಗೆ. ಅಂತ ಕೆಲಸ ಏನಾರ ಮಾಡ್ಯಾರ ಮೋದಿಯವರು? ನಾವು ಮಾಡಿದ ಕೆಲಸಕ್ಕೆ ಹೆಸರಷ್ಟ ಬದಲಾವಣೆ ಮಾಡ್ತಾರೆ. ನಿರ್ಮಲ ಭಾರತ್ ಇದ್ದಿದ್ದು ಸ್ವಚ್ಛ ಭಾರತ ಆಗಿದೆ. ನ್ಯಾಷನಲ್ ಹೈವೇ ಮಾಡಿದಾರೆ ಯಾರು? ಇವ್ರು ಯಾವ್ದಾರು ಹೊಸದೇ ಒಂದು ನ್ಯಾಷನಲ್ ಹೈವೇ ಮಾಡ್ರಿ ಹೇಳಿ? ನ್ಯಾಷನಲ್ ಹೈವೇ ಮಾಡಿದವರು ಕಾಂಗ್ರೆಸ್ UPA ಸರ್ಕಾರ. ಅದ್ರ ಮೇಲೆ ಡಾಂಬರ್ ಹಾಕ್ಯಾರ. ಆದ್ರೆ ಇವ್ರದನ ಯಾವ ಈ ದೇಶದಾಗ ಅಣೆಕಟ್ಟುಗಳನ್ನು ಕಟ್ಟಿದ್ದಾರೆ ಒಂದ್ ಹೆಸರು ಹೇಳಿ? ರೈತರಿಗೆ ಇಂಥ ಅಣೆಕಟ್ಟು ಕಟ್ಟಿ ಇಷ್ಟು 1000 ಕೋಟಿ ಇಷ್ಟು ಲಕ್ಷ ಎಕರೆ ಭೂಮಿ ನೀರಾವರಿ ಮಾಡಿನಂತ ಹೇಳಿ ಒಂದು ಅಣೆಕಟ್ಟು ಹೆಸರು ಹೇಳಿ? ನೀವು ಪತ್ರಕರ್ತ, ನಿಮ್ಗೇನಾರು ಗೊತ್ತಿದ್ರಿ ಹೇಳಿ? ಇಂಥ ಅಣೆಕಟ್ಟು ಕಟ್ಟಿದ್ರು ಸರ್ ಮೋದಿಯವರು, ಇಂಥ ಅಣೆಕಟ್ಟಿಗೆ ಭೂಮಿ ಪೂಜೆ ಮಾಡಿದ್ರು.
ಇಂಥ ಅಣೆಕಟ್ಟಿನಿಂದ ಇನ್ನೂ ಒಂದು 3 ಅಥವಾ 4 ವರ್ಷದೊಳಗೆ ರೈತರಿಗೆ ಒಂದು 8-10 ಲಕ್ಷ ಎಕರೆ ನೀರಾವರಿಗೆ ಆಗತ್ತಂತ ಒಂದು ಹೇಳಿ ಅಣೆಕಟ್ಟಿದ ಹೆಸರು. ಸುಮ್ಮ ಏನೋ ಒಂದು ಜನರ ಮನಸ್ಸಿನ ಮೇಲೆ ಜನರ ಇದ್ರ ಮೇಲೆ ಆಟವನ್ನು ಆಡಕತ್ತಾರ. ಈ ದೇಶದೊಳಗ ಉಳುವನೆ ಒಡೆಯ ಅಂತ ಬಡವರಿಗೆ ಭೂಮಿ ಕೊಟ್ಟಿದ್ದು ಇಂದಿರಾ ಗಾಂಧಿ. ಅಂತ ಇಂದಿರಾ ಗಾಂಧಿಯನ್ನು ಸೋಲಿಸಿದಂತ ಇತಿಹಾಸ ಐತಿ ಈ ದೇಶದೊಳಗೆ. ಇನ್ನು ಮೋದಿಯವ್ರು ಎಲ್ಲಿ ಲೆಕ್ಕ? ಪಹಲ್ಗಾಮದ ಬಗ್ಗೆ ಈಗ ಎಲ್ಲರೂ ಮಾತಾಡಕತ್ತಾರೆ. ಅದಕ್ಕೆ ಬಿಡ್ಲಿ, ಮುಂದೆ ಬರ್ತೀವಿ, ಮುಂದೆ ಮಾತಾಡ್ತೀವಿ, ಅದ್ರ ಬಗ್ಗೆನೂ ಮಾತಾಡ್ತೀವಿ. ಸಿಂಧೂರ ಆಪರೇಷನ್ ಬಗ್ಗೆ ಪ್ರಚಾರ ಕೊಂಟಾರಲ್ಲ, ಪ್ರಚಾರದಕ್ಕಿಂತ ಈ ದೇಶದ ಭಕ್ತಿ, ಈ ದೇಶದ ಸೈನಿಕರ ಬಗ್ಗೆ ನಮಗೆ ಗೌರವ ಇದೆ. ಸುಮ್ಮ ಪ್ರಚಾರ ತಗೊಳೋದಲ್ಲ. ಪ್ರಚಾರದಿಂದ ಜನರಿಗೆ, ಈ ದೇಶದ ಜನರಿಗೆ ಗೊತ್ತಾಗೈತೆ. 12 ವರ್ಷ ಆಯ್ತು ಯಾರ್ಯಾರು ಏನೇನು ಮಾಡ್ಯಾರ ಅಂತ. UPA ಸರ್ಕಾರದಾಗಿದ್ದಾಗ ಏನಾಗಿದೆ, NDAದಾಗ ಏನಾಗಿದೆ ಅನ್ನೋದು ಎಲ್ಲದಕ್ಕೂ ಗೊತ್ತಿದೆ. ಮೊನ್ನೆ ರಿಸಲ್ಟ್ ತೋರಿಸಿದ್ದಾರೆ. ಬರ್ತ ಕಾಲ. ನ್ಯೂಸ್ ಫಸ್ಟ್ ನಿರ್ಭೀತಿಯಿಂದ ನಿಮ್ಮ ಪರವಾಗಿ.